ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ 4 ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಥರ ಮಾಡಿ ಜನರಿಗೆ ಮೋಸ ಮಾಡಿ ಬದುಕ್ತಕ್ಕಂಥದ್ದನ್ನು ಕಂಡು ಸರ್ವರ ದುಃಖವೇ ಎನ್ನ ದುಃಖ, ಅವರ ಸುಖವೇ ಎನ್ನ ಸುಖ, ಈ ಒಂದು ಕಳಕಳಿಯನ್ನು ಇಟ್ಕೊಂಡು ಬಸವಣ್ಣನವರು ಸರ್ವ ಸಮಾನತೆಗಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಿದೆ ಇವಾಗ. ಯಾಕೆಂದರೆ 33 ಭಾಷೆಗಳಲ್ಲಿ ವಚನಗಳು ಬಿಡುಗಡೆ ಆಗಿವೆ. ಈ ವಚನಗಳ ಮುಖಾಂತರವೇ ನಮ್ಮ ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ. ಈಗ ಒಂದು ಸರ್ವಜ್ಞರವರ ವಚನ. ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ, ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ, ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ, ಬಸವಣ್ಣನೇ ಕರ್ತ ಸರ್ವಜ್ಞ, ಬಸವಣ್ಣನೇ ಕರ್ತ ಸರ್ವಜ್ಞ. ಇದು ಖುಷಿಯಾಗಿದೆನಾ? ಪಾಪ ಮುಗ್ಧ ಜನಗಳು ಯಾರೂ ವಚನಗಳನ್ನು ಓದೋದಿಲ್ಲ. ಅವರವರ ದುಃಖ ಸಂಸಾರ ಜಂಜಾಟದಲ್ಲಿ ಬಿದ್ದು ಅವರಿಗೆ ವಚನಗಳು ಎಲ್ಲಿ ಓದಲಿಕ್ಕೆ ಆಗ್ತದ? ಆ ಕಾರಣಕ್ಕಾಗಿ ಎಷ್ಟೋ ಜನಗಳು ವಚನಗಳನ್ನು ಓದಿಲ್ಲ, ಓದಲು ಇವರು ಹೇಳಿಲ್ಲ. ಓದಿ ತಿಳಿಸ್ತಾ ಹೋದರೂ ಕೂಡ ಅದಕ್ಕೆ ಅಡ್ಡದಾರಿಯಿಂದ ಇದು ಬೆಳೆಯಲಾರದಂತೆ ನೋಡಿಕೊಳ್ಳುತ್ತಾ ಬಂದಿದ್ದಾರೆ 893 ವರ್ಷಗಳಿಂದ. ಆದ್ದರಿಂದ ಇನ್ನೂ ಅನೇಕ ವಚನಗಳಿವೆ. ಸರ್ವಜ್ಞರವರು ಬರೆದಿದ್ದಾರೆ ಬಸವಣ್ಣನವ್ರ ನಂತರ. ಈ ಧರ್ಮ, ಈ ಅನುಭವ ಮಂಟಪದ ವೈಚಾರಿಕ ಧರ್ಮ, ವೈಜ್ಞಾನಿಕ ಧರ್ಮ, ಸೃಷ್ಟಿಕರ್ತನ ಧರ್ಮ, ಪ್ರಕೃತಿಯ ಧರ್ಮ ಇವೆಲ್ಲವೂ ಕೂಡ ಸತ್ಯ ಇದೆ. ಆದ್ದರಿಂದ ಇನ್ನೊಬ್ಬರು ಹೇಳ್ತಾರೆ, ತಿಳಿದವರು, ಇದರ ಬಗ್ಗೆ ಸ್ಟಡಿ ಮಾಡಿದವರು, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನುಡಿಯಲು ಕಲಿಸಿದ ಬಸವ, ನಡೆಯಲು ಕಲಿಸಿದ ಬಸವ ಎಂದು ಹೇಳಿದ್ದಾರೆ. ಮತ್ತು ಇನ್ನು ಇಷ್ಟೊಂದು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಪರಿಸರ ಮಾಡಲು ಬರುತ್ತದೆ. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ರಾಜಕೀಯ ಸಲುವಾಗಿ, ರಾಜಕೀಯ ಒಂದು ಬದಲಾವಣೆ ಸಲುವಾಗಿ ಇವತ್ತ ಕರ್ನಾಟಕ ರಾಜ್ಯಾದ್ಯಂತ ಸುಳ್ಳನ್ನು, ಅನುಭವ ಮಂಟಪದ ವಿಚಾರಗಳನ್ನು, ಸುಳ್ಳನ್ನು ಹರಡಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ದೀವಿ. ಬಸವಣ್ಣನವರು ಅಂಥೇಳಿ ಅವ್ರ ಹೆಸರು ಸರಿಯಾಗಿ ತೆಗೆದುಕೊಳ್ತಾರೆ, ಆದರೆ ಅವರ ವಿಚಾರಗಳಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಬಸವಣ್ಣನವರನ್ನು ವಿಚಾರಗಳ ವಿರುದ್ಧ ಮಾತಾಡಿದ್ದೇ ಆದರೆ ಬಸವಾದಿ ಶರಣರಿಗೆ ಬೈದ ಹಾಗೇ ಆಗುತ್ತದೆ, ಅವರಿಗೆ ಮೋಸ ಮಾಡಿದ ಹಾಗೆ ಆಗುತ್ತದೆ. ಯಾಕೆಂದರೆ ಆ ವಚನಗಳನ್ನು 12ನೇ ಶತಮಾನದಲ್ಲಿ ಸುಟ್ಟವರು ಯಾರು, ಶರಣರ ಹತ್ಯೆ ಮಾಡಿದವರು ಯಾರು, ಈ ಎಲ್ಲ ಪ್ರಶ್ನೆಗಳು ಬರ್ತಾ ಇವೆ. ಆ ಕಾರಣಕ್ಕಾಗಿ ಒಂದು ಬಸವಣ್ಣನವರ ವಚನ ನೋಡ್ರಿ, ಅವರು ಯಾವ ಥರ ಸಮಾಜವನ್ನು ಕಟ್ಟಿದರು. ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈ ಶಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡದಿದ್ದರೊಂದು ಒಂದು ಒಳ್ಳೆಯ ಗುಣವಿಲ್ಲದಿದ್ದಡೆ ಕೆಡಹಿ ಮೂಗು ಕೊಯ್ಯುವುದು ಮಾಡ್ಬನೇ ನಮ್ಮ ಕೂಡಲ ಸಂಗಮ ದೇವ. ಇದು ಎಲ್ಲಿ ಬರೆದಿದ್ದಾರೆ ನಿಮ್ಮದು ಇತಿಹಾಸದಾಗ ತೋರಿಸಿ ನೋಡೋಣ. ಈ ಥರ ಎಲ್ಲಾರ ಸಿಗ್ತದ? ಇಂಥ ಯಾವ ಶಿಕ್ಷಣದಲ್ಲಿ ಕೂಡ ಇಲ್ಲ. ನನ್ನ ವಯಸ್ಸು ಕೂಡ 68 ಇದೆ. ಈಗ ಎಲ್ಲ ಕಡೆ ಎಲ್ಲ ಗ್ರಂಥಗಳನ್ನು ಓದಿದ್ದೀನಿ ನಾನು. ಇಂಥವು ಎಲ್ಲೂ ಇಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಬಸವಣ್ಣನ ವಚನವಿದೆ. ನುಡಿ ಒಳಗಾಗಿ ನಡೆಯದಿದ್ದರೆ ಭಾಳ ಮುತ್ತಿನಂಥ ಮಾತುಗಳು ಕೂಡ ಹೇಳ್ತಾರೆ ಒಂದೊಂದು ಸಲ. ಆದರೆ ಅಂತರಂಗದಲ್ಲಿ ವಿಷ ತುಂಬಿಕೊಂಡು ಕುಂತಿವೆ ಈ ಭಾರತ ದೇಶ. ಇವ್ರು ಯಾರು ಕೂಡ ಇಂಥವ್ರು ಈ ದೇಶದವರೇ ಅಲ್ಲಿವರು, ಇವರೆಲ್ಲರೂ ವಿದೇಶಿಗರು. ಇವರೆಲ್ಲರೂ ದೇಶದವರು ಇರ್ತಿರಂದ್ರೆ ಮೂಲ ನಿವಾಸಿಗಳು, ನಮ್ಮ ದುಡಿಯೋ ವರ್ಗದವರು. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಈ ಲಿಂಗಾಯತ ಧರ್ಮದ ವಿಚಾರಗಳು, ಆಚರಣೆಗಳು ಭಾಳ ಸರಳವಾಗಿವೆ. ನಾವು ದೇವರನ್ನು ಹುಡುಕಿಕೊಂಡು ಅಲ್ಲಿಗಿಲ್ಲಿ ಹೋಗೋದು ಅವಶ್ಯಕತೆಯೇ ಇಲ್ಲ. ಎಷ್ಟೋ ಜನ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಷ್ಟೋ ಅಪಘಾತಗಳಾಗಿವೆ, ಎಷ್ಟೋ ಕಷ್ಟಪಟ್ಟಿದ್ದಾರೆ, ಎಷ್ಟೋ ದುಡ್ಡು ಹಾಳು ಮಾಡ್ಕೊಂಡಿದ್ದಾರೆ. ಈಗ ನಮಗೆ 27 ವರ್ಷಗಳ ಹಿಂದೆ ವಚನಗಳನ್ನು ಓದಿದ ಬಳಿಕ
ನಾವು ಸ್ವತಂತ್ರ ವಿಚಾರದಿಂದ ಬದುಕ್ತಾ ಇದ್ದೀವಿ. ಯಾವಾಗ ಬೇಕಾದಾಗ ನಾವು ಅಂತರಂಗದ ದೇವನ ಜೊತೆ ಧ್ಯಾನ ಮಾಡಿ ಆರಾಮವಾಗಿ ಬದುಕ್ತಾ ಇದ್ದೀವಿ. ಇದು ಬೇಕಾಗಿಲ್ವಾ ನಿಮಗೆ? ಎಷ್ಟು ಮೋಸ, ಎಷ್ಟು ಮೋಸ, ಎಷ್ಟು ವಂಚನೆ. ನಮ್ಮ ಶಿವಾನಂದ ಜಾಮದಾರ್ IAS ಆಫೀಸರ್ ಇದ್ದವರು ಬಸವ ಕಲ್ಯಾಣ ಡೆವಲಪ್ಮೆಂಟ್ BKDB, ಕೂಡಲ ಸಂಗಮ, ಆ ಕಡೆ ಬಸವನ ಬಾಗೇವಾಡಿ, ಬಸವಣ್ಣನವರು ತಾಯಿ ತವ್ರ ಮನೆ ಇಂಗಳೇಶ್ವರ, ಈ ಎಲ್ಲೆಲ್ಲಿ ಶರಣ ಕ್ಷೇತ್ರಗಳಿವೆಯಲ್ಲ, ಯಾವುದೇ ಥರದ ಭ್ರಷ್ಟಾಚಾರ ನಡೆಯಲಾರದೆ ಇಂಥ ಒಂದು ಮಹಾನ್ ತತ್ವ ಅವರೆಲ್ಲ ಅವರ ಅಧಿಕಾರದಿಂದ ಮಾಡಿದಾರಲ್ಲಪ್ಪ. ಅಂಥವ್ರಿಗೆ ಕೂಡ ಬಿಡ್ತಾ ಇಲ್ಲ ಈ ಬೈಯೋದು. ನಾವು ವಿಡಿಯೋಗಳು ನೋಡಿ ನಮಗೆ ಭಾಳ ನೋವಾಗ್ತಾಯಿದೆ. ಯಾಕಪ್ಪ ಇವ್ರ ಹಿಂದೆ ಯಾರು ಈ ಥರ ಧೈರ್ಯ ತುಂಬ್ತಾ ಇದ್ದಾರೆ? ಏನು ಬೇಕಾಗಿದ್ದು ಬೇರೆ, ಯಾರಿಗೆ ಬೇಕಾದ್ರೆ ಎಂದು ಬೇರೆ ಅಂತೇಳಿ. ಬಸವಾದಿ ಶಿವಶರಣರ ಹಣೆ ಮೇಲೆ ವಿಭೂತಿ ಕೊಟ್ಟಿದ್ದಾರೆ, ಕೊರಳಲ್ಲಿ ಇಷ್ಟಲಿಂಗ ಕಟ್ಟುವರು ಅಂತ ಹೇಳಿದ್ದಾರೆ, ರುದ್ರಾಕ್ಷಿ. ಸಾಮಾನ್ಯ ಜನರು ಕೂಡ ತತ್ವವಿದೆ ಇದು, ಸಂಸಾರಿಕ ಧರ್ಮದವರ ತತ್ವವಿದೆ ಇದು. ನಾನು ಕೂಡ 27 ವರ್ಷದಿಂದ ಓದ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಮಗೇನು ಗೊತ್ತಿರಲಾರ್ಕಾಗಿ ಏನೇನೋ ಮಾಡಿ ಹಾಳಾಗಿ ಹೋಗಿದ್ದೀವಿ ನಾವು. ಈಗ ಎಲ್ಲರೂ ಜನರು ಒಳ್ಳೆಯ ಗುಣಗಳು ಎಲ್ಲ ಕಡೆಯನ್ನು ಯುವಕರು ಹಾಳಾಗಿ ಹೋಗ್ತಕ್ಕಂಥದ್ದು, ದುಶ್ಚಟ, ದುರ್ಗುಣ, ದುರ್ನಡತೆ, ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ ಇವೆಲ್ಲ ಹೀಗೆ ನಡಿಬೇಕಾ? ಇಂಥ ವಿಚಾರಗಳು ಜನಮನಕ್ಕೆ ಮುಟ್ಟಿಸಿದೆ ಆದರೆ ಬದಲಾವಣೆ ಬರ್ತಾರಪ್ಪ ಜನಗಳು. ಯಾಕೆ ಮೋಸ ಮಾಡ್ತಕ್ಕಂಥದ್ದಿದ್ದರೆ ನಿಮ್ಮ ರಾಜಕೀಯ ಸಲುವಾಗಿ ಯಾರಿಗಾರ ಒಬ್ರಿಗೆ ಮುಂದೆ ಬಿಟ್ಟು ಎಲ್ಲ ಕಡೆ ಬರೇ ಬಾಯಿ ಬಂದಂಗೆ ಬೈಯೋದು, ಅದು ಇದು ನೋಡ್ತಾ ಇದ್ದೀವಿ. ಭಾಳ ಬೇಸರ ಆಗ್ತದೆ. ನಮಗೆ ವಚನಗಳು ಗೊತ್ತಿದ್ದಿಲ್ಲ ಅಂದರೆ ನಾವು ಸುಮ್ಮನೆ ಕೂಡ್ತೀವಿ, ನಿಮ್ಮ ಹಾಗೆ ಹಾಡ್ತೀವಿ. ಈ ವಚನಗಳನ್ನು ಓದಿದ ಬಳಿಕ ಇಡೀ ಜಗತ್ತದಾಗೆ ಇಂಥ ವಿಚಾರಗಳು ಯಾರೂ ಹೇಳಿಲ್ಲ. ಆ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಬಹಳಷ್ಟು ಕಷ್ಟಗಳಿವೆ ಜನರಿಗೆ. ಅನಾರೋಗ್ಯ, ಮತ್ತು ಯಾವುದೇ ಕೆಲಸವಿಲ್ಲದೆ ಡಿಗ್ರಿ ತೊಗೊಂಡು ಕುಳಿತಿದ್ದ ಹುಡುಗರು ಕೆಲಸ ಸಿಗ್ತಾಯಿಲ್ಲ. ಎಲ್ಲ ಸರ್ಕಾರದ ವ್ಯವಸ್ಥೆಗಳೆಲ್ಲ ಮಾರಾಟ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಕೆಲವರು. ಎಲ್ಲ ಕಡೆ ದೇವರು ದಿಂಡ್ರ ಹೆಸರಿನಲ್ಲಿ ಲೂಟಿ ಆಗ್ತಾಯಿದೆ. ಅಯೋಧ್ಯೆಯಲ್ಲಿ ನೋಡಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಲೂಟಿ. ಈ ಥರ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಹೀಗೆ ಇರಲಿ ಅಂಥೇಳಿ ಒಂದು ವೇಳೆ ಮನಸ್ಸಿನಲ್ಲಿ ಇಟ್ಕೊಂಡಿದೆ. ಆದರೆ ಇದು ಬಹಳ ದೊಡ್ಡ ದೇಶಕ್ಕೆ ಅಪರಾಧವಾಗುತ್ತದೆ ಎಂದು ಈ ಮೂಲಕ ನಾನು ಪದೇ ಪದೇ ವಚನಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಎಲ್ಲ ಕಡೆ ಬರೆಯೋ ಮುಟ್ಟಾಳ ಅದು ಬಸವಣ್ಣನವರು ಹೀಗೆ ಹೇಳಿದ್ದಾರೆ. ಅರೆ ಬಾಬಾ, ಈಗ ಬಸವಣ್ಣನವ್ರ ವಚನಗಳು ಎಷ್ಟು ತಪ್ಪಿವೆ ಅಲ್ಲ ಈ ದೇಶದಲ್ಲಿ. ಮೂಢ ರೂಢಿಗಳು, ಮೂಢ ಆಚರಣೆಗಳು, ಜಾತಿ ಭೇದಗಳು, ಇವೆಲ್ಲಕ್ಕೂ ಒಂದೊಂದು ವಚನ ಬರೆದಿದ್ದಾರೆ ಅವರು. ನಾನು ಓದ್ತಾ ಇದ್ದೀನಲ್ಲ, ಅದಕ್ಕೆ ನನಗೆ ಗೊತ್ತಾಗ್ತಾ ಇದೆ. ಎಲ್ಲರಿಗೆ ಮುಸ್ಲಿಮ್ ಆಗಲಿ, ಕ್ರೈಸ್ತರಾಗಲಿ, ಜೈನರಾಗಲಿ, ಬೌದ್ಧರಾಗಲಿ, ಅವರೆಲ್ಲರೂ ಯಾಕಪ್ಪ ಬೇರೆ ಬೇರೆ ಕಡೆ ಹೋದರು? ನಿಮ್ಮದೆಲ್ಲ ಒಳ್ಳೇದಿದ್ರ? ಈಗ ಲಿಂಗಾಯತ ಧರ್ಮ ಏನದಲ್ಲ, ಬಸವಣ್ಣನವರು ಕಟ್ಟಿದ ಲಿಂಗಾಯತ ಧರ್ಮ ಜಾತಿರಹಿತ ಧರ್ಮವಿದೆ. ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಧರ್ಮ ಇದೆ. ಎಲ್ಲರ ಪ್ರತಿಯೊಂದು ತಮ್ಮ ತಮ್ಮ ಗ್ರಾಮಗಳಲ್ಲಿ ಅನುಭವ ಮಂಟಪ ವಚನಗಳ ಚಿಂತನೆ ಮಾಡೋದು ಎಷ್ಟೋ ಬದಲಾವಣೆ ಬರ್ತದೆ. ಎಲ್ಲ ಅಜ್ಞಾನ ಹೋಗಿ ಒಂದು ಒಳ್ಳೆಯ ಗುಣಗಳು ಬರ್ತವೆ. ನಾನು ಕಂಡಿದ್ದು ಹೇಳ್ತಾ ಇದ್ದೀನಿ. ಇಂಥದಕ್ಕೆ ನೀವೆಲ್ಲ ವಿರುದ್ಧ ಮಾಡ್ತಾ ಇದ್ದೀರಿ. ಲಾರಿಯಲ್ಲಿ ಇನ್ನೊಂದು ಬಸವಣ್ಣನವರ ವಚನ ನೆನಪಿಗೆ ಬರ್ತಾಯಿದೆ ನನಗೆ. ಈ ಥರ ಬಸವಣ್ಣನವ್ರ ಹೆಸರು ತೆಗೆದುಕೊಳ್ಳೋದು, ಅರ್ಧಂಬರ್ಧ ವಚನ ಹೇಳೋದು, ಯಾವುದೋ ಒಂದು ಡೂಪ್ಲಿಕೇಟ್ ವಚನ ತಂದು ಜನರ ತಲೆಯಲ್ಲಿ ಹಾಕೋದು, ಆ ಪಾಪ ಯಾರು ಮುಂದೆ ಕುಂತಾರೆ ಯಾರಿಗೂ ಗೊತ್ತಿಲ್ಲ. ಇಂಥ ಸತ್ಯ ವಿಚಾರಗಳು ಬದಲಾವಣೆ ಆಗಲು ಬೇಕಾಗಿಲ್ಲ ನಿಮಗೆ ಜನ. ನಿಮ್ಮಿಂದ ಏನು ಲಾಭ ಆಗಿದೆ ಹೇಳಿ. ನಮಗೆ ಬಸವಾದಿ ಶಿವಶರಣರು ಒಳ್ಳೆಯ ಭಾಷೆ ಆಡೋದು ಕಲಿಸಿದ್ದಾರೆ ಅಂತೇಳಿ ನಾವು ಯಾರಿಗೇನು ಅಂತ ಇಲ್ಲ. ನೀವು ಏನು ಬೇಕಾಗಿದೆ ಅಂತೀರಿ, ಮತ್ತು ಬಸವಣ್ಣ ಹೆಸರು ತಗೋತೀರಿ. ಈಗ ಬಸವಣ್ಣನವರ ಒಂದು ವಚನ, ಆವಾಗ ಕೂಡ ಈ ಒಳ್ಳೆಯ ವಿಚಾರಕ್ಕೆ ವಿರೋಧ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು. ಅಂದಾಗ ಅವರು ಬಸವಣ್ಣನವರು ಬರೆದಿರ್ತಕ್ಕಂಥ ಒಂದು ವಚನ ಮುಂದೊಂದು ದಿನ ಏನಾಗ್ತದ ನೋಡ್ರಿ. ಒಳ್ಳೆಯದು ಜನಕ್ಕೆ ಪ್ರಚಾರ ಮಾಡ್ತಕ್ಕಂಥವ್ರಿಗೆ ಉಲ್ಟ ಮಾತಾಡೋದು, ಅವ್ರಿಗೆ ಬೈಯೋದು, ಇಂಥ ಮಾಡ್ತಕ್ಕಂಥವ್ರಿಗೆ ಏನಾಗ್ತದೆ ಅಂಬೋದು ವಚನಗಳೇ ಹೇಳುತ್ತವೆ. ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯುವ ಕೊಳ್ಳೆಯ ಕೊಂಡು
ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆಯನ್ನಾಡಿದಂತೆ, ನಮ್ಮ ಕೂಡಲ ಸಂಗನ ಶರಣರ ತತ್ವದ ಜೊತೆ, ಲಿಂಗಾಯತ ಧರ್ಮದ ತತ್ವದ ಜೊತೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಆಗುತ್ತದೆ ಅಂಥೇಳಿ ಬಸವಣ್ಣನವರ ವಚನದಲ್ಲಿ ಬರೆದಿದೆ. ಇಷ್ಟೆಲ್ಲ ತಿಳಿದ್ರೂ ಕೂಡ ನಾವು ಆತ್ಮ ಅಂತರಂಗಕ್ಕೆ ಅಂಜಲಾರದೆ, ಅಳುಕಲಾರದೆ, ಏನು ಬೇಕಾಗಿದೆ ಅನ್ಕೋತ ಹೋದರೆ ಒಳಗೆ ನಾವು ರೆಕಾರ್ಡ್ ಮಾಡ್ಕೊಂಬಲ್ದೇ ಇರ್ತಾನ, ಒಳಗೊಬ್ಬ ಇದ್ದಾನೇನಿಲ್ಲ ಹೇಳಿ. ಈ ತತ್ವದ ಮೇಲೆ ನಿಂತಿದೆ ಬಸವಣ್ಣನವ್ರ ಧರ್ಮ. ಅದಕ್ಕೆ ಇಷ್ಟಲಿಂಗ ಕಟ್ಟಿಕೊಂಡಿದ್ದಾರೆ. ಸಮಗಾರ ಹರಳಯ್ಯ, ಮಧುವರ್ಷ ಬ್ರಾಹ್ಮಣ ಇದ್ದವ್ರು ಅವ್ರು ಕೂಡ ಏನಾರಲ್ಲ ಲಿಂಗಾಯತ ಆದರು, ಅವ್ರ ಮಕ್ಕಳು ಎಲ್ಲ ಒಂದಾದಾಗ ಪಾಪ ಅವರು ಲಗ್ನ ಮಾಡಿದ, ಅವಾಗ ಕೂಡ ಕಿರಿಕಿರಿ ಇದೇ ಥರ, ಎಷ್ಟೋ ಅನ್ಯಾಯ. ಅದಕ್ಕೆ ಹಾವಿನ ಹೆಡಿ ಈಗ ನನಗೆ ಗಲ್ಲದ ಮೇಲೆ ತಿಂಡಿ ಕೊಟ್ಟದ ಅಂತೇಳಿ ಈಗ ಕಿರ್ಚ್ಕೊತೇವೆ. ಯಾರಿಗೆ ತಿಂಡಿ ಕೊಟ್ಟು ಹಿಂಗೆ ಮಾಡ್ತೀವಲ್ಲ ನಾವು, ಒಂದು ನಾಗರ ಹಾವದ ಅಂತ ತಿಳ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ ಈ ವಚನ ಏನು ಹೇಳ್ತಂದು. ಅದು ಒಳ್ಳೆ ಪ್ರಾಣಿನೇ, ಹಾವೇನು ಕೆಟ್ಟದಿಲ್ಲ. ಆದರೂ ಕೂಡ ಅದು ಹಿಂಗೆ ಮಾಡ್ತು ಅಂತೇಳಿ ಅದರಲ್ಲಿಂದೇ ನಾವು ತುರಿಸಿಕೊಳ್ಳಲು ಹೋದರೆ ಏನು ಮಾಡುತ್ತದೆ? ಕಚ್ಚುತ್ತದೆ ಅದು. ಅದಕ್ಕೇನು ಗೊತ್ತಿಲ್ಲ, ಇವ್ರ ನಾ ಕಚ್ಚಿದ್ರೆ ವಿಷ ಆಗ್ತದೆ ಅಂಥೇಳಿ, ಸಾಯ್ತಾರೆ ಅಂಥೇಳಿ. ಆದರೆ ಏನಾಗ್ತದೆ, ಅದು ಕಚ್ಚಿ ವಿಷ ಸೇರಿ ಸತ್ತು ಹೋಗ್ಬಿಡ್ತಾನೆ. ಆಗಿಂದಾಗ ಅವನಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅವರು. ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ. ಅಡುಗೆ ಮಾಡ್ತಕ್ಕಂಥದ್ದು ಒಲಿ ಒಳಗಿಂದು, ಅವಾಗೆಲ್ಲ ಈಗೆಲ್ಲ ಗ್ಯಾಸ್ ಬಂದಿವೆ, ಒಳಗಿಂದು ತೊಗರಿ ಕಟ್ಟಿಗೆ ಅದು ಉರಿ ಇರ್ತಲ್ಲ, ಏನಪ್ಪ ತಿಂಡಿ ಕೊಡತ್ತಂತೇಳಿ ಬೆಂಕಿ ಅದರಲ್ಲಿಂದ ಹಿಂಗೆ ಬಿಡಿಸ್ಕೊಂಡ್ರೆ ಏನಾಗ್ತದೆ, ಪೂರ ತಲೆನೇ ಸುಟ್ಟು ಹೋಗಿರ್ತದೆ. ಮತ್ತು ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು, ಹುಲಿ ಮೀಸೆ ಇರ್ತಾವಲ್ಲ ಅದಕ್ಕೆ ಹಿಡಿದು ಸ್ವಲ್ಪ ಜುಕಾಲಿ ಆಡೋಣ ಅಂದ್ರೆ ಏನು ಮಾಡ್ತದು? ಏನು ಮಾಡ್ತದೆ ನೀವೇ ಹೇಳ, ನಾನು ಹೇಳೋದಿಲ್ಲ. ಕಚ್ಚಿ ಬಿಡ್ತದ, ಹರಿದು ಬಿಡ್ತದ. ಮುಂದೆ ಏನು ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಶರಣರ ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಸರ್ವಸಮಾನತೆಯ ಏಕದೇವೋಪಾಸನೆಯ ತತ್ವ, ಜೀವಗಳಲ್ಲಿ ದೇವರನ್ನು ಕಂಡ ತತ್ವ, ದೇಹವೇ ದೇವಸ್ಥಾನವಿದೆ ಎಂದು ಹೇಳಿದ ತತ್ವದ ಜೊತೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಸುಣ್ಣದ ಕಲ್ಲು ಇರ್ತಾವಲ್ಲ, ಆ ಸುಣ್ಣದ ಕಲ್ಲು ಈ ಥರ ಬಟ್ಟೆ ಒಳಗೆ ಸುತ್ತಕೊಂಡು ಬಾಯಿಯಲ್ಲಿ ಚಳಿರು ನೋಡೋಣ ಏನಾಗ್ತದೆ, ಎಲ್ಲ ಒಳಗಿಂದೆಲ್ಲ ಪಾರ್ಟ್ಸ್ಗಳ ಸುಟ್ಟು ಕಿತ್ಕಿತ್ತಾಗ್ಬಿಡ್ತದೆ. ಈ ಥರ ಆಗುವುದಂತೂ ಗ್ಯಾರಂಟಿ. ನೀವು ಎಲ್ಲರನ್ನ ಬೈತಕ್ಕಂಥದ್ದು ಆ ಶಬ್ದಗಳನ್ನು ಯಾರು ಬಸವಣ್ಣನವರು ನಂಬಿದವರು ಹೇಳೋದಿಲ್ಲ. ಅದು ಏನಾರ ಹೇಳುತ್ತಂದರೆ ಆ ಶರಣರಿಗೆ ನೀವು ಈಗಾಗಲೇ ಶರಣಾದರೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿಗೆ ಒಳ್ಳೆ ಕಲ್ಯಾಣ ಆಗಲಿದೆ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಾರೆ ಈ ವಚನಗಳನ್ನು ಅಧ್ಯಯನ ಮಾಡಿದ ಬಳಿಕ. ಮತ್ತು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಅನೇಕ ಹೋರಾಟಗಳಾಗಿವೆ. ಆದರೆ ಈಗ ನೋಡಿದರೆ ವಿರೋಧ ಮಾಡ್ತಕ್ಕಂಥವ್ರು ಇಂಥ ಕೆಟ್ಟ ಸ್ವಾರ್ಥಿಗಳಿರೋದ್ರಲ್ಲಿಂದೇ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ಇಂಥ ಒಳ್ಳೆಯದು ದೇಶ ನಮ್ಮ ಕಟ್ಟಲು ಬರ್ತದೆ ಅಂದರೆ ಯಾಕೆ ಇವ್ರು ಮಾಡ್ತಾರೆ ಅಂದರೆ ಕೆಟ್ಟ ಆಶೆಗಳು, ದುರಾಶೆಗಳು. ರಾಜಕಾರಣಿಗಳು ನಮ್ಮ ದುಡ್ಡನ್ನೇ ತೆಗೆದುಕೊಂಡು ನಮ್ಮ ದುಡ್ಡಿಲ್ಲದೆ ಗುಡಿ ಕಟ್ಟಿ ನಮ್ಮ ಗುಡಿ ಒಳಗಿಂದ ದುಡ್ಡು ಲೂಟಿ ಮಾಡ್ತಕ್ಕಂಥವ್ರು ನಮಗೇನು ಒಳ್ಳೆ ಮಾತು ಹೇಳ್ತ್ರಿ? ಜಾತ್ರೆ ಮಾಡೋದು, ಜನರಿಗೆ ಅಲ್ಲೇ ದೇವರಿದ್ದಾನಂತ ಹೇಳೋದು, ಶರಣರ ಹೆಸರು ಮೇಲೆ ಗುಡಿ ಕಟ್ಟೋದು. ಅವರು ಇಷ್ಟಲಿಂಗ ಯಾಕೆ ಕೊಟ್ಟಿದ್ದಾರಪ್ಪ? ಯಾಕೆ ಕೊಟ್ಟಿದ್ದಾರೆ ಇಷ್ಟಲಿಂಗ? ಯಾಕೆ ವಚನಗಳು ಬರೀತಕ್ಕಂಥ ಪರಿಸ್ಥಿತಿ ಬಂತವತ್ತ? ಅಂಬಿಗರ ಚೌಡಯ್ಯನವ್ರು ಕೂಡ ವಚನ ಇದೆ, ಅವ್ರ ಹೆಸರೇ ವಚನಗಳು. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿ ಮಾಡಿ ಅಡ್ಡ ಬೀಳುವ ಲಟ್ಟ ಮಾನವನಿಗೆ ಎಡಕಾಲಿನ ಪಾದರಕ್ಷೆ ತೆಗೆದುಕೊಂಡು ಲಟನೆ ಹೊಡಿಯಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಅವ್ರದ್ದು ಉದ್ದೇಶ ಏನಿತ್ತಪ್ಪ ಅಂದರೆ ಶರಣರದು
ನಮ್ಮೆಲ್ಲರಿಗೂ ತಾಯಿಯ ಗರ್ಭದಲ್ಲಿ ಮೂರ್ತಿ ಮಾಡಿ ಈ ಜಗತ್ಯವನ್ನು ತೋರಿಸಲು ಬಿಟ್ಟು ಇಲ್ಲಿ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಕೊಡ್ತಕ್ಕಂಥ ಜಗದೀಶ ಒಂದೇ ಒಂದು ದೇವಾಲಯ ಇಡೀ ಬ್ರಹ್ಮಾಂಡಕ್ಕೆ. ಕಂಬವಿಲ್ಲದ ದೇವಾಲಯ, ಮೂರ್ತಿ ಇಲ್ಲದ ದೇವಾಲಯ, ಹಗಲೊಂದು ಜ್ಯೋತಿ ಇರಳೊಂದು ಜ್ಯೋತಿ. ಇಂಥ ಸುಂದರವಾದ ಜಗತ್ಯವನ್ನು ಅರಿತುಕೊಂಡು ಆಚರಿಸಿ ಅನುಭವಿಸುವ ಒಂದು ವಿಚಾರವನ್ನು ಕೊಟ್ಟಿದ್ದರೂ ಕೂಡ ಇವತ್ತೇನು ನಡೀತಾ ಇಲ್ಲ, ಉಲ್ಟಾ ಪಲ್ಟಾ ಮಾತಾಡೋದು ಇಂಥವ್ರು ಇರೋದರಿಂದ. ಹಾಗಲ್ಲಪ್ಪ, ಒಬ್ಬಂದೇ ತಿಂತ ಇದ್ದೀವಿ ನಾವೆಲ್ಲರೂ, ಒಬ್ಬನಿಗೇ ಆಗಿದೆ. ಅದು ಹೇಗೆಂದರೆ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ದಿನನಿತ್ಯ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ವಚನಗಳ ಚಿಂತನೆ, ಧ್ಯಾನ, ಪ್ರಾರ್ಥನೆ ಮಾಡಿ ಬದುಕರಪ್ಪ ಅಂಥೇಳಿ ಅವರು ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿರ್ತಕ್ಕಂಥದ್ದು ಪ್ರಚಾರ ಮಾಡ್ತಕ್ಕಂಥದ್ದು ನೋಡಿದರೆ ಈ ದೇಶಕ್ಕೆ ನಿಜಕ್ಕೂ ಮನುಷ್ಯರನ್ನು ಜೋಡಿಸುವ ಬದಲಾಗಿ ಜಗಳ ಹಚ್ತಕ್ಕಂಥದ್ದು ಏನು ನಡೀತಾ ಇದೆಯಲ್ಲ, ಇದಕ್ಕೆ ತಡೆಗಟ್ಟಬೇಕಾದರೆ ಸರ್ಕಾರದವರು ಹೊಣೆಯಾಗಿರುತ್ತದೆ. ಯಾಕೆಂದರೆ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರು ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರ, ಮಂತ್ರಿಮಂಡಲ ಎಲ್ಲರೂ ಮಾನ್ಯತೆ ಕೊಟ್ಟಿದ್ದ ಸಲುವಾಗಿ ನಿಮಗೆ ಅಧಿಕಾರವಿದೆ. ಈ ವಚನಗಳ ವಿರುದ್ಧವಾಗಲಿ, ಅವರ ತತ್ವದ ವಿರುದ್ಧವಾಗಲಿ ಜನರ ಮನಸ್ಸಿನಲ್ಲಿ ವಿಷ ಬೆರೆಸೋದು, ಒಬ್ಬರನ್ನೊಬ್ಬರನ್ನು ಜಗಳಕ್ಕೆ ರೆಡಿ ಮಾಡೋದು, ಇಂಥದ್ದೇ ನೋಡಿ ಇದಕ್ಕೆ ಏನಾರ ಸರ್ಕಾರದವರೇ ಮುಂದೆ ಮಾಡಿದರೆ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಹೃದಯಕ್ಕೆ ಒಂದು ವೇಳೆ ತಟ್ಟಿದೆ. ಆದರೆ ನಾವು ಕೂಡ 27 ವರ್ಷಗಳ ಹಿಂದೆ ಇಂಥದೇ ಅಜ್ಞಾನಿಗಳ ಮಾತು ಕೇಳಿ ಇದನ್ನೆಲ್ಲ ಮಾಡಿ ದುಡ್ಡು ಹಾಳು ಮಾಡಿಕೊಂಡು ಗುಲಾಮರಾಗಿದ್ದೀವಿ, ಮಾನಸಿಕ ಗುಲಾಮ, ಭಿಕ್ಷುಕರಾಗಿ. ಬಸವಣ್ಣನವರು ಬರಲಾರದಕ್ಕಿಂತ ಮುಂಚೆ ಬೇಡುವವರಿದ್ದರು. ಆ ನಂತರ ಇಂತಹ ಒಂದು ಸಮಾಜ ಅನುಭವ ಮಂಟಪ ಸ್ಥಾಪನೆ ಮಾಡಿದ ನಂತರ ಎಲ್ಲರೂ ದುಡಿಯೋ ವರ್ಗದವರಾದರು, ಕೊಡ್ತಕ್ಕಂಥವರಾದರು. ಆದರೆ ತೆಗೆದುಕೊಳ್ತಕ್ಕಂಥವ್ರು ಯಾರೂ ಇದ್ದಿಲ್ಲ. ಅದರಲ್ಲಿ ಕೂಡ ವಚನವಿದೆ, ಬೇಡುವವರಿಲ್ಲದೆ ಬಡವನಾದೆನಯ್ಯ. ಇಂಥ ವಾತಾವರಣ ನಿರ್ಮಾಣ ಮಾಡಿದ್ದು ನಮ್ಮ ಜಗಜ್ಯೋತಿ ಬಸವಣ್ಣನವರು. ಅವ್ರ ಹೆಸರನ್ನು ಸರಿಯಾಗಿ ತೆಗೆದುಕೊಳ್ತೀರಿ, ಅದರ ವಿಚಾರ ತಿರ್ಚೋ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಮಹಾ ಪಾಪದ ಕೆಲಸ ಆಗುತ್ತದೆ ಎಂದು. ನನ್ನ ಹೆಸರು ಚಂದ್ರಪ್ಪ, ನಮ್ಮ ತಂದೆ ಹೆಸರು ಭೀಮಣ್ಣ ಗುಂಗೆ, ಬಸವ ಕಲ್ಯಾಣ ತಾಲೂಕು ಬೇಲೂರದವನಿದ್ದೀನಿ. ನಾನು ವಚನಗಳನ್ನು ಓದಿದ ಬಳಿಕ ನಮ್ಮ ಜೀವನದಲ್ಲಿ ಬದಲಾವಣೆ ಬಂತು. ಅದನ್ನೇ ಇನ್ನೊಬ್ಬರಿಗೆ ಆಗಲಪ್ಪ ಅಂಥೇಳಿ ಕಳೆದ 27 ವರ್ಷದಿಂದ ಒಂದು ಪ್ರಚಾರದ ಜೊತೆ ನಮ್ಮ ಕಾಯಕವನ್ನು ಮಾಡಿಕೊಂಡು ಬದುಕ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ 31 ವರ್ಷಗಳ ಕಾಲ ವಾಹನ ಚಾಲಕ, ಆಂಬುಲೆನ್ಸ್ ವಾಹನ ಚಾಲಕನಾಗಿ ನಾನು ರಿಟೈರ್ಮೆಂಟ್ ಆಗಿದ್ದೀನಿ. ಕಳೆದ 8 ವರ್ಷ ಆಯಿತು. ಈ ಮನೆಗಳಿಗೆ ಪ್ರಚಾರ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಏನು ತಪ್ಪಾದರೂ ತಿದ್ದುಕೊಂಡು ಬದುಕ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡುತ್ತಾ ಬಂದಿದ್ದೀನಿ. ಈಗ ನಮ್ಮ ಕಣ್ಣೆದುರು ಬಸವಣ್ಣನವರ ಹೆಸರು ತಗೊಂಡು ಅವರ ತತ್ವಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಏನು ನಡೀತಾ ಇದೆಯಲ್ಲ, ಏನು ಮುಗ್ಧ ಜನರ ಎದುರು ಕೂಡಿಸ್ಕೊಂಡು ಅದು ಕೈ ಬಿಡಬೇಕಂಥೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ, ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಎಲ್ಲರ ಜೀವ ಅಂದರೆ ಒಂದೇ ಇರುತ್ತದೆ. ಹಿಂಸೆ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೈ ಬಿಡಬೇಕಂಥೇಳಿ ನಾನು ವಿನಂತಿಸ್ಕೊಳ್ತಾ, 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿಗೆ ಜಗಜ್ಯೋತಿ, ವಿಶ್ವ ಸಂವಿಧಾನ, ಜಗತ್ತಿನ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ ಕೇಂದ್ರ ಬಸವ ಕಲ್ಯಾಣದಿಂದ ಸರ್ವರಿಗೂ ಭಾಗ್ಯದ ತಲೆ ಮುಗಿದ ಕೈಯಿಂದ ಶರಣ.